ಅಧ್ಯಾಯ 19ನೇ ದಿನದ ಪಾರಾಯಣ. ಏಕಾದಶಿ ಮಹಿಮೆ. ಸಂವತ್ಸರದಲ್ಲಿ ಬರುವ 12 ಮಾಸಗಳಲ್ಲಿ ಮಾಘ ಮಾಸವು ಅತ್ಯಂತ ಪ್ರಶಸ್ತವಾದುದು. ಅಂತಹ ಮಾಘ ಮಾಸದಲ್ಲಿ ನದಿಯಲ್ಲಾಗಲಿ, ನದಿ ಇಲ್ಲದೆ ಕಡೆ ಸರೋವರದಲ್ಲಾಗಲಿ, ಸರೋವರದ ಅನುಕೂಲ ಕೂಡ ಇಲ್ಲದ ಪಕ್ಷದಲ್ಲಿ ಬಾವಿಯ ಬಳಿಯಲ್ಲಾಗಲಿ ಸ್ನಾನ ಮಾಡಿದರೆ ಪಾಪಗಳೆಲ್ಲವೂ ಬಿಟ್ಟು ಹೋಗುತ್ತವೆ. ಹಿಂದೆ ಅನಂತನೆಂಬ ವಿಪ್ರೋತ್ತಮನು ಯಮುನಾ ನದಿ ತೀರದಲ್ಲಿ ಅಗ್ರಹಾರದಲ್ಲಿ ವಾಸ ಮಾಡುತ್ತಿದ್ದನು. ಆತನ ಪೂರ್ವಿಕರೆಲ್ಲರೂ ಶ್ರೇಷ್ಠ ಜ್ಞಾನಿಗಳು, ತಪಶ್ಶಾಲಿಗಳು, ದಾನ ಧರ್ಮಗಳನ್ನು ಮಾಡಿ ಕೀರ್ತಿಯನ್ನು ಪಡೆದವರಾಗಿದ್ದರು. ಅನಂತನು ಚಿಕ್ಕಂದಿನಿಂದಲೂ ಮಹಾತುಂಟ, ಹಠವಾದಿ. ಆತನು ತಂದೆ ತಾಯಿಯರ ಭಯ ಭಕ್ತಿಗಳಿಂದ ಸ್ವಲ್ಪ ಮಟ್ಟಿಗೆ ಮಾತ್ರ ವಿದ್ಯೆಯನ್ನು ಕಲಿತನು. ಕೆಟ್ಟವರ ಸಹವಾಸ ಮಾಡಿ ಅನೇಕ ದುರ್ಗುಣಗಳನ್ನು ಕಲಿತನು. ಮದ್ಯ ಮಾಂಸಗಳನ್ನು ಸೇವಿಸಿ ಹೆತ್ತ ಮಕ್ಕಳನ್ನು ಕೂಡ ಮಾರಿಕೊಳ್ಳುತ್ತಿದ್ದನು. ಹಾಗೆ ಸಂಪಾದನೆ ಮಾಡಿ ಧನವಂತನಾದನು. ಕೆಲವು ಕಾಲಾನಂತರ ವೃದ್ಧನಾದನು. ತನಗಿರುವ ಧನದಿಂದ ತಾನೂ ತಿನ್ನುತ್ತಿರಲಿಲ್ಲ, ಪರರಿಗೂ ಕೊಡುತ್ತಿರಲಿಲ್ಲ. ಒಂದು ದಿನ ರಾತ್ರಿ ಮಲಗುವಾಗ ಹೀಗೆ ಯೋಚಿಸಿದನು, ಅಯ್ಯೋ, ನಾನೆಂತಹ ಪಾಪಾತ್ಮನಾದೆ. ಧನಬಲ, ಅಂಗಬಲ ಇದೆ ಎಂಬ ಮನೋಗರ್ವದಿಂದ ಜೀವನ ಪರ್ಯಂತ ಮುಕ್ತಿಯನ್ನು ಕೊಡುವ ಪುಣ್ಯ ಕಾರ್ಯಗಳನ್ನು ಒಂದನ್ನೂ ಮಾಡಲಾರದೆ ಹೋದನಲ್ಲ ಎಂದು ಪಶ್ಚಾತ್ತಾಪ ಪಡುತ್ತಾ ನಿದ್ರೆ ಹೋದನು. ಎಲ್ಲ ದಿನಗಳು ಒಂದೇ ರೀತಿಯಾಗಿರುವುದಿಲ್ಲ. ಆ ದಿನ ರಾತ್ರಿ ಕೆಲವರು ಕಳ್ಳರು ಅನಂತನ ಮನೆಯೊಳಗೆ ಪ್ರವೇಶಿಸಿ ಧನ ಬಂಗಾರಗಳನ್ನು ದೋಚಿಕೊಂಡು ಹೋದರು. ಅನಂತನು ನಿದ್ರೆಯಿಂದೆದ್ದು ನೋಡಿದಾಗ ಸಂಪತ್ತೆಲ್ಲ ಅಪಹರಿಸಲ್ಪಟ್ಟಿತ್ತು. ಅನ್ಯಾಯವಾಗಿ ಗಳಿಸಿದ ಧನ ಪರರ ಪಾಲಾಯಿತಲ್ಲ ಎಂದು ರೋಧಿಸಿದನು. ಆ ಸಮಯದಲ್ಲಿ ಹಿರಿಯರು ಹೇಳಿದ ನೀತಿ ನೆನಪಿಗೆ ಬಂತು. ತಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಕೋರತೊಡಗಿದನು. ಅದು ಮಾಘ ಮಾಸವಾದ್ದರಿಂದ ಯಮುನಾ ನದಿಗೆ ಹೋಗಿ ಸ್ನಾನ ಮಾಡಲು ಆತನಿಗೆ ಮಾಘಮಾಸ ನದಿ ಸ್ನಾನ ಫಲ ಸಿಕ್ಕಿತು. ನದಿಯಲ್ಲಿ ಮುಳುಗಿ ಒದ್ದೆ ಬಟ್ಟೆಯೊಂದಿಗೆ ದಡಕ್ಕೆ ಬಂದನು. ಚಳಿಯಲ್ಲಿ ಗಡಗಡೆಯಿಂದಾಗಿ ಮರಗಟ್ಟಿ ಹೋಗುತ್ತಾ ನಾರಾಯಣ ಎಂದು ಪ್ರಾಣ ಬಿಟ್ಟನು. ಆ ಒಂದು ದಿನವಾದರೂ ನದಿಯಲ್ಲಿ ಸ್ನಾನ ಮಾಡಿದ್ದರಿಂದ ಆತನು ಮಾಡಿದ ಪಾಪಗಳೆಲ್ಲವೂ ನಶಿಸಿ ವೈಕುಂಠವಾಸನಾದನು ಎಂದು ವಸಿಷ್ಠ ಮಹರ್ಷಿಗಳು ತಿಳಿಸಿದರು ಎಂಬಲ್ಲಿಗೆ 19ನೇ ಅಧ್ಯಾಯವು ಮುಗಿಯಿತು.